ನಮಸ್ಕಾರ ಸ್ನೇಹಿತರೆ, ಎಕ್ಸೆಲ್ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋನಲ್ಲಿ ನಾವು ಕಂಡೀಷನಲ್ ಫಾರ್ಮ್ಯಾಟಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಎಕ್ಸೆಲ್ನಲ್ಲಿ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಅಂದರೆ ನೀವು ಸೆಟ್ ಮಾಡಿರುವ ಸ್ಪೆಸಿಫಿಕ್ ರೂಲ್ ಅಥವಾ ಕಂಡೀಷನ್ ಆಧಾರದ ಮೇಲೆ ಸೆಲ್ನ ಆಟೋಮೆಟಿಕ್ ಆಗಿ ಇದು ಫಾರ್ಮ್ಯಾಟ್ ಮಾಡುತ್ತೆ ಮತ್ತು ಇಂಪಾರ್ಟೆಂಟ್ ಡೇಟಾ ಏನಿರುತ್ತಲ್ವ ಅದನ್ನು ಹೈಲೈಟ್ ಮಾಡುತ್ತೆ ಕಲರ್ ಮತ್ತು ಐಕಾನ್ಸ್ನ ಬಳಸ್ಕೊಂಡು. ಬನ್ನಿ ಎಕ್ಸಾಂಪಲ್ಸ್ನ ನೋಡೋಣ. ಈಗ ಇಲ್ಲಿ ಡೇಟಾ ಕಾಣಿಸ್ತಾ ಇದೆ, ಸ್ಟೂಡೆಂಟ್ ಡೀಟೇಲ್ಸು ಅಂದರೆ ನೇಮ್ ಮತ್ತು ಮಾರ್ಕ್ಸ್ ಇದೆ. ಇದರಲ್ಲಿ ನಮಗೆ ಪಾಸ್ ಆಗಿರೋ ಸ್ಟೂಡೆಂಟ್ಸ್ನ ಗ್ರೀನ್ ಕಲರಲ್ಲಿ ಹೈಲೈಟ್ ಮಾಡಬೇಕು ಮತ್ತು ಫೇಲ್ ಆಗಿರೋ ಸ್ಟೂಡೆಂಟ್ಸ್ನ ರೆಡ್ ಕಲರಲ್ಲಿ ಹೈಲೈಟ್ ಮಾಡಬೇಕು. ಪಾಸ್ಗೆ ಕಂಡೀಷನ್ ಏನು ಅಂತಂದರೆ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 35, ಫೇಲ್ಗೆ ಲೆಸ್ ದೆನ್ 35 ಆಗಿರಬೇಕು. ಸೊ ಅದನ್ನು ಯಾವ ರೀತಿ ಸಾಲ್ವ್ ಮಾಡೋದು ಕಂಡೀಷನಲ್ ಫಾರ್ಮ್ಯಾಟಿಂಗ್ ಯೂಸ್ ಮಾಡಿ ಅಂತ ನೋಡೋಣ. ಫಸ್ಟು ರೇಂಜ್ನ ಸೆಲೆಕ್ಟ್ ಮಾಡಬೇಕು. ಮಾರ್ಕ್ಸು ಬಿ ಕಾಲಮಲ್ಲಿ ಇರೋದ್ರಿಂದ ಫ್ರಾಮ್ B2 ಟು B11ನ ಸೆಲೆಕ್ಟ್ ಮಾಡ್ಕೋಬೇಕು. ಇದು ಸೆಲ್ ರೇಂಜ್. ಅದಾದಮೇಲೆ ಹೋಮ್ ಟ್ಯಾಬಲ್ಲಿ ಸ್ಟೈಲ್ಸ್ ಗ್ರೂಪಲ್ಲಿ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಬೇಕು. ಹೈಲೈಟ್ ಸೆಲ್ಸ್ ಇಲ್ಲಿ ಗ್ರೇಟರ್ ದ್ಯಾನ್ 35 ಅಂತ ಟೈಪ್ ಮಾಡಬೇಕು. ಗ್ರೇಟರ್ ದ್ಯಾನ್ ಚೂಸ್ ಮಾಡಿ 35 ಟೈಪ್ ಮಾಡಬೇಕು. ಸೊ ನಮಗೆ ಕಲರ್ ಯಾವ್ದು ಬೇಕು, ಇಲ್ಲಿ ಗ್ರೀನ್. ಸೊ ಗ್ರೀನ್ನ ಸೆಲೆಕ್ಟ್ ಮಾಡಿ ಓಕೆ ಕ್ಲಿಕ್ ಮಾಡಿದ್ರೆ ಗ್ರೀನ್ ಕಲರಲ್ಲಿ ಹೈಲೈಟ್ ಆಯಿತು. ಈಗ ಫೇಲ್ ಆಗಿರೋ ಆಸ್ಪಿರೆಂಟ್ಸ್ನ ರೆಡ್ ಕಲರಲ್ಲಿ ಹೈಲೈಟ್ ಮಾಡಬೇಕು ಅಂದರೆ ರೇಂಜ್ನ ಸೆಲೆಕ್ಟ್ ಮಾಡ್ಕೋಬೇಕು ಮತ್ತು ಕಂಡೀಷನಲ್ ಫಾರ್ಮ್ಯಾಟಿಂಗ್ ಹೈಲೈಟ್ ಲೆಸ್ ದ್ಯಾನ್ 35. ಆಲ್ರೆಡಿ ರೆಡ್ ಕಲರ್ ಇದೆ, ಸೊ ಕ್ಲಿಕ್ ಓಕೆ. ಸೊ ಈಗ ಸಪೋಸ್ ಎಕ್ಸಾಕ್ಟ್ಲಿ 35 ಸ್ಕೋರ್ ಮಾಡಿದ್ರೂ ಅದು ಪಾಸ್ ಅಂತ ಕನ್ಸಿಡರ್. ಅದಕ್ಕೆ ನಾವು ಏನು ಮಾಡಬೇಕು, ಮತ್ತೆ ರೇಂಜ್ನ ಸೆಲೆಕ್ಟ್ ಮಾಡಿ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಈಕ್ವಲ್ಸ್ ಟು 35. ಓಕೆ, ಸೊ ಅದು ಕೂಡ ನಾವು ಪಾಸ್ ಅಂತ ಕನ್ಸಿಡರ್ ಮಾಡೋದ್ರಿಂದ ಗ್ರೀನ್ ಕಲರ್ನಲ್ಲಿ ಹೈಲೈಟ್ ಮಾಡಿ ಓಕೆ ಕ್ಲಿಕ್ ಮಾಡ್ತೀವಿ. ಓಕೆ, ಸೊ ಈಗ ನಿಮಗೆ ಡೌಟ್ ಇದ್ದರೆ, ಸೊ ಇಲ್ಲಿ ಕಿರಣ್ ಮಾರ್ಕ್ಸು 34 ಇದೆ, ಅದನ್ನು ಈಗ 38 ಅಂತ ಚೇಂಜ್ ಮಾಡಿ ನೋಡಿ, ಆಟೋಮೆಟಿಕಲಿ ಅದು ಗ್ರೀನ್ ಕಲರ್ ಆಗುತ್ತೆ. ಓಕೆ, ಸೊ ಈಗ ಇಲ್ಲಿ ಪ್ರಕಾಶ್ದು 66 ಮಾರ್ಕ್ಸ್ ಇದೆ. ಇನ್ ಕೇಸ್ ಅದನ್ನು 35 ಅಥವಾ 35 ಮಾಡಿದ್ರೆ ಗ್ರೀನಲ್ಲೇ ಇರುತ್ತೆ, ಯಾಕಂದರೆ ಅದು ಪಾಸ್. ಸೊ ಅದೇ 35ನ ನೀವು ತೆಗೆದುಬಿಟ್ಟು 21 ಅಂತ ಚೇಂಜ್ ಮಾಡಿದ್ರೆ ಲೆಸ್ ದ್ಯಾನ್ 35 ಇತ್ತು, ಅದು ರೆಡ್ ಕಲರ್ಗೆ ಚೇಂಜ್ ಆಗುತ್ತೆ. ಓಕೆ, ಈಗ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋದಾದರೆ ಇಲ್ಲಿ ಮತ್ತೆ ಸ್ಟೂಡೆಂಟ್ ಡೀಟೇಲ್ಸ್ ಇದೆ, ಇಯರ್ ಆಫ್ ಪಾಸಿಂಗ್, ಕ್ವಾಲಿಫಿಕೇಷನ್ ಎಲ್ಲ ಇದೆ. ಈಗ ನನಗೆ ಇದರಲ್ಲಿ ಬರೀ BCom ಕಂಪ್ಲೀಟ್ ಆಗಿರೋ ಸ್ಟೂಡೆಂಟ್ಸದ್ದು ಮಾತ್ರ ಯೆಲ್ಲೋ ಕಲರಲ್ಲಿ ಹೈಲೈಟ್ ಮಾಡಬೇಕಂದ್ರೆ ರೇಂಜ್ನ ಸೆಲೆಕ್ಟ್ ಮಾಡ್ತೀನಿ, C2 ಇಂದ C13. ದೆನ್ ಹೋಮ್ ಟ್ಯಾಬ್, ಸ್ಟೈಲ್ಸ್ ಗ್ರೂಪ್, ಕಂಡೀಷನಲ್ ಫಾರ್ಮ್ಯಾಟಿಂಗ್. ಇಲ್ಲಿ ಹೈಲೈಟ್ ಸೆಲ್ ರೂಲ್ಸಲ್ಲಿ ನಾನು ಏನಂತ ಕ್ಲಿಕ್ ಮಾಡ್ತೀನಿ ಅಂದರೆ ಈಕ್ವಲ್ಸ್ ಟು BCom ಅಂತ ಟೈಪ್ ಮಾಡ್ತೀನಿ. ಓಕೆ, ಸೊ ಕಲರು ಯೆಲ್ಲೋ ಕಲರ್ನ ಚೂಸ್ ಮಾಡ್ತೀನಿ, ಆಮೇಲೆ ಓಕೆ ಕ್ಲಿಕ್ ಮಾಡ್ತೀನಿ. ಸೊ BCom ಕಂಪ್ಲೀಟ್ ಆದವ್ರದ್ದು ಯೆಲ್ಲೋ ಕಲರಲ್ಲಿ ಹೈಲೈಟ್ ಆಯಿತು. ನೆಕ್ಸ್ಟ್ ನಮಗೆ ಇದರಲ್ಲಿ ಡೂಪ್ಲಿಕೇಟ್ ವ್ಯಾಲ್ಯೂ ಇದೆ. ಓಕೆ, ಸೊ ಡೂಪ್ಲಿಕೇಟ್ ವ್ಯಾಲ್ಯೂ ಯಾವುದಾದಿದೆ ಅಂತಂದರೆ ಇಲ್ಲಿ ಪ್ರಸಾದ್ ಮತ್ತು ಪ್ರಸಾದ್. ಸೊ ಈ ಥರ ಡೂಪ್ಲಿಕೇಟ್ ವ್ಯಾಲ್ಯೂನು ಕೂಡ ನಾವು ಕಂಡೀಷನಲ್ ಫಾರ್ಮ್ಯಾಟಿಂಗ್ ಯೂಸ್ ಮಾಡಿ ಹೈಲೈಟ್ ಮಾಡಬಹುದು. ಓಕೆ, ಈಗ ನಾನು ID ಸೆಲೆಕ್ಟ್ ಮಾಡಿಬಿಟ್ಟು ಅಗೇನ್ ಕಂಡೀಷನಲ್ ಫಾರ್ಮ್ಯಾಟಿಂಗ್, ಹೈಲೈಟ್ ಸೆಲ್ ರೂಲ್ಸ್, ಇಲ್ಲಿ ಡೂಪ್ಲಿಕೇಟ್ ವ್ಯಾಲ್ಯೂಸ್ ಇದೆ, ಅದನ್ನು ಕ್ಲಿಕ್ ಮಾಡ್ತೀನಿ. ಇಲ್ಲಿ ಡೂಪ್ಲಿಕೇಟ್ ವ್ಯಾಲ್ಯೂ ರೆಡ್ ಕಲರಲ್ಲಿ ಹೈಲೈಟ್ ಆಗಬೇಕು, ಅಥವಾ ನಿಮಗೆ ಯುನೀಕ್ ವ್ಯಾಲ್ಯೂ ಬೇಕಂದರೆ ಯುನೀಕ್ ವ್ಯಾಲ್ಯೂಸು ಕ್ಲಿಕ್ ಮಾಡ್ಬೋದು. ಸೊ ಈಗ ಕ್ವಶನ್ ಇರೋದು ಡೂಪ್ಲಿಕೇಟ್ಸ್ನ ಐಡೆಂಟಿಫೈ ಮಾಡಬೇಕು ಅಥವಾ ಹೈಲೈಟ್ ಮಾಡಬೇಕು. ಸೊ ಡೂಪ್ಲಿಕೇಟ್ ಕ್ಲಿಕ್ ಮಾಡಿ, ಸೊ ನಾನು ಓಕೆ ಕ್ಲಿಕ್ ಮಾಡ್ತೀನಿ. ಡೂಪ್ಲಿಕೇಟ್ ವ್ಯಾಲ್ಯೂಸ್ ಹೈಲೈಟ್ ಆಯಿತು. ಈಗ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಅಪ್ಲೈ ಮಾಡಿರೋದನ್ನು ನಾವು ಯಾವ ರೀತಿ ಕ್ಲಿಯರ್ ಮಾಡ್ಬೋದು ಅಂತಂದರೆ, ಕಂಡೀಷನಲ್ ಫಾರ್ಮ್ಯಾಟಿಂಗ್ ಅಪ್ಲೈ ಆಗಿರೋ ಸೆಲ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಅದೇ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಆಪ್ಷನ್ ಕ್ಲಿಕ್ ಮಾಡಿ ಕ್ಲಿಯರ್ ರೂಲ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿಕೊಂಡು ಕ್ಲಿಯರ್ ಸೆಲೆಕ್ಟೆಡ್ ಸೆಲ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಕ್ಲಿಯರ್ ಆಗುತ್ತೆ. ಓಕೆ, ಸೊ ಇದು ಕಂಡೀಷನಲ್ ಫಾರ್ಮ್ಯಾಟಿಂಗ್ನ ಬೇಸಿಕ್ ಆಗಿದೆ. ಇದರಲ್ಲಿ ಮತ್ತೆ ಟಾಪ್ ಬಾಟಮ್ ರೋಲ್ಸ್, ಡೇಟಾ ಬಾರ್ಸ್, ಕಲರ್ ಸ್ಕೇಲ್ಸ್ ಅಂತ ಬರುತ್ತೆ. ಓಕೆ, ಅದನ್ನು ಇನ್ನೊಂದು ವಿಡಿಯೋನಲ್ಲಿ ನಾವು ತಿಳ್ಕೊಳ್ಳೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನೀವು ಎಕ್ಸೆಲ್ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೊಳ್ಳೋದಕ್ಕೆ ನಮ್ಮ ಎಕ್ಸೆಲ್ ಮಾಹಿತಿ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.